ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಇದು ಲಾಸ್ಟ್ ಟೈಮ್ ಅಮ್ಮನ ಮನೆಯದು ತೋಟ ಅಂತೆಲ್ಲ ತೋರಿಸಿದ್ನಲ್ವ, ಅದರಲ್ಲಿ ಇನ್ನೂ ಪೆಂಡಿಂಗ್ ಇಟ್ಟಿದ್ದೆ ಸ್ವಲ್ಪ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದುಬಿಟ್ಟು ತೊಗರಿ ಅಂತ, ನಾವು ಕನ್ನಡದಲ್ಲಿ ತೊಗರಿ ಅಂತಲೇ ಹೇಳ್ತೀವಿ. ಅದಾದಮೇಲೆ ಇದನ್ನು ಉಪ್ಪಾಕಿ ಕುದಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡೋರು ಪಲ್ಯನೂ ಮಾಡ್ಕೊಂಡು ತಿಂತಾರೆ. ನೋಡಿ, ಈ ಥರ ತುಂಬಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಜೋಳ. ಅಮ್ಮ ಇಲ್ಲೆಲ್ಲ ಜೋಳ ಸಜ್ಜೆ ಎಲ್ಲ ಇಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇರೋದೆಲ್ಲ ಗೆಣಸು. ನನಗಿದು ಗೊತ್ತಿರಲಿಲ್ಲ ಗೆಣಸು ಅಂತ. ಸೊ ಅದಾದಮೇಲೆ ಅಪ್ಪ ಹೇಳಿದ್ರು, ಇದು ನಾವು ಚಿಕ್ಕವರಿಂದ ಇದ್ದಾಗ ಹಾಡ್ತಾಯಿದ್ವಿ. ಇದೊಂಥರ ಹಿಂಗೆ ಮುಟ್ಟಿದ್ರೆ ಮುದ್ರೋಗುತ್ತೆ, ಅದೊಂಥರ ಮುಟ್ಟಿದ್ರೆ ಮುದ್ರೋ ಥರ ಸಮಥಿಂಗ್, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಅದಾದಮೇಲೆ ಇದೆಲ್ಲ ಮೆಣಸಿನ ತೋಟ. ಕಾಂಪೌಂಡ್ ಆ ಕಡೆ ಮತ್ತು ಕಾಂಪೌಂಡ್ ಒಳಗಡೆ ಎಲ್ಲದೂ ಹೂವಿನ ತೋಟ ತುಂಬ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ ಮೆಣಸಿನ ಗಿಡ. ಇದನ್ನೆಲ್ಲ ಅಮ್ಮ ನನಗೆ ಪ್ಯಾಕ್ ಮಾಡ್ತಾರೆ, ನಾನು ಬಾಂಬೆಗೆ ಹೋಗೋದಕ್ಕೆ ತೊಗೊಂಡು ಹೋಗ್ತೀನಿ. ಸೊ ಅದಾದಮೇಲೆ ನನ್ನ ಮಗಳು ಅಲ್ಲಲ್ಲಿ ಕೀಳ್ತಾ ಇದ್ಲು. ಸೊ ನೋಡಿದ್ರೆ ನಿಜವಾಗ್ಲೂ ಹಂಗೆ ಹೆಂಗೆ ಮನಸ್ಸಾಗುತ್ತೆ ಅಂದರೆ, ಹಸಿದೆ ತಿನ್ನೋ ಅಷ್ಟು ಫ್ರೆಶ್ಶಾಗಿ, ಅದು ನಮ್ಮದು ತೋಟ ಅನ್ನೋದೊಂದು ಇದೆಯಲ್ವಾ. ಸೊ ಅದು ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಸೊ ಅದಾದಮೇಲೆ ಇದು ಬಂದುಬಿಟ್ಟು ಖಾರ ಇರೋದಿಲ್ಲ ಮೆಣಸಿನ್ಕಾಯಿ. ಸೊ ಇದನ್ನು ಹಂಗೆ ತಿನ್ಕೊಬಂದು, ನಿಜವಾಗ್ಲೂ ಖಾರ ಇರೋದಿಲ್ಲ. ನಾನು ತುಂಬ ಅಂದರೆ ತುಂಬ ತಿನ್ಕೊಂಬಿಟ್ಟೆ ಇವಾಗ ಹೋದಾಗ 15 ಡೇಸಲ್ಲಿ. ಅದಾದಮೇಲೆ ಇದು ಪಿಂಕ್ ಹೂವು, ಸ್ವಲ್ಪ ಜಾಸ್ತಿ ಹೊತ್ತು ಇದು ಇರೋದಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ಹರಳುತ್ತೆ, ಮತ್ತೆ ಮುದ್ರೋಗ್ಬಿಡುತ್ತೆ. ಅದಾದಮೇಲೆ ಇದು ಮಲ್ಲಿಗೆ. ಕಾಂಪೌಂಡ್ ಆ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಮಲ್ಲಿಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ನನಗೆ ಇದೆಲ್ಲ ಬಿಟ್ಟು ಬರೋಕ್ಕೆ ಇಷ್ಟನೇ ಆಗಿಲ್ಲ. ಇದೆಲ್ಲ ರೋಸ್ ಗಿಡಗಳು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಇರೋ ಕಡೆ ಇರಲೇಬೇಕಲ್ವ. ಸೊ ಬರಲೇಬೇಕು, ಅದಕ್ಕೋಸ್ಕರನೇ. ಇದು ಬಂದುಬಿಟ್ಟಿದೆ ರೋಸು. ಬಟ್ ಇದು ಜಾಸ್ತಿ ಹೊತ್ತಿರೋದಿಲ್ಲ, ಹಿಂಗೆ ಹಳ್ಳುತ್ತೆ ಮತ್ತು ಉದುರೋಗ್ಬಿಡುತ್ತೆ. ಅದಾದಮೇಲೆ ಎಲೆಗಳು ತಿನ್ನೋಕ್ಕೆ ಮತ್ತು ದೇವ್ರಿಗೆ ಎಕ್ಸೋಕ್ಕೆ ತುಂಬ ಯೂಸ್ಫುಲ್ ಎಲೆ ಇದು. ಇದು ಬಂದುಬಿಟ್ಟು ದಾಸವಾಳ ಹೂವು ಅಂತ. ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ, ಅದಕ್ಕೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಲ್ಲಿಗೆ ಹೂವಿನ ಗಿಡ ಇದು. ಅದಾದಮೇಲೆ ಮತ್ತೆ ಇಲ್ಲಿ ನೋಡಿ ಪುಂಡೆ ಪಲ್ಯ. ಇದು ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಹೂ ಬಿಡ್ತಾ ಇದೆ. ಸೊ ಹೂ ಬಿಟ್ಟಾದಮೇಲೆ ಅದು ಪಲ್ಯ ಜಾಸ್ತಿ ಬಿಡುತ್ತೆ ಅನ್ನೋದೇನೋ ಅದು. ಅದಾದಮೇಲೆ ಇನ್ನೇನಿದೆ, ಇದೆಲ್ಲ ಪುಂಡೆ ಪಲ್ಯನೇ. ಬಟ್ ಇದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಬಾಂಬೆಲಿ ಇರೋದ್ರಿಂದ. ನೋಡಿ ಮೆಣಸಿನ್ಕಾಯಿ ನನ್ನ ಮಗಳು ಇಷ್ಟೊಂದು ಕಿತ್ತುಬಿಟ್ಟಿದ್ದಾಳೆ, ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಬ್ಯುಸಿಯಾಗಿದ್ದಲ್ಲ ಆವಾಗ. ಸೊ ಇದು ಬಂದುಬಿಟ್ಟು ಅವಳು ಕಿತ್ತಿರೋದು ನೋಡಿ, ದಾಸವಾಳ ಹೂವೆಲ್ಲ ಕೀಳ್ಬಿಟ್ಟಿದ್ದಾಳೆ. ಅದಾದಮೇಲೆ ಇದೆಲ್ಲ ಗೆಣಸು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.